ಹೇಳ ನಿನ್ನ ಗಂಡಗೆ ಏಟೈತ್ ಪಗಾರ? 1,20,000 20,000 ಕಟ್ ಆಗತ್ತೆ 1,00,000 ಬರ. ಹೌದಿಲ್ಲ? ಹಾ ಒಂದ್ ತಿಂಗಳ ಪಗಾರ ಒಂದು ಉಡ್ಲಿ ಗಂಡ ಇಂತ ಏನ್ ತಿಂತೀರಿ ಹಟ್ಟಿಗೆ? ಅನ್ನ ರೊಟ್ಟಿ ಪಲ್ಯ. ಯಾಕ ಅನ್ಯಾಕ್ ತಿಂತೀರಿ? ಮತ್ ರೊಕ್ಕ ಅಷ್ಟೊಂದ್ ತಗೊಂಡ್ ಏನ್ ಮಾಡೋನು? 100 ರೊಕ್ಕನ ತಿನ್ಬೇಕು ಇಬ್ರು ಗಂಡ ಇಂತ 500 ನೋಟ. ಅದನ್ನ ಕೊಟ್ಬಿಟ್ಟ ಜ್ವಾಳ ನಿನ್ನ ಗಂಡಗ ಲಕ್ಷ ಅಲ್ಲ 2 ಲಕ್ಷ ಅಲ್ಲ 10 ಲಕ್ಷ ಇದ್ರ ತಗೊಂಡ್ ಏನ್ ಮಾಡೋದೈತಿ? ಹೆಂಗ ಜೀವನದಾಗ ನೀ ಬದುಕಬೇಕು. ನಿನ್ನ ಗಂಡ ತಿಂಗಳ ಆತಂದ್ಗುಟ್ಲೆ ಪಗಾರ ಬರ್ಬೇಕು. ಅವನು ಜೀವಂತ ಇರ್ಬೇಕಂದ್ರ ಭೂಮಿ ಮ್ಯಾಗ ನಮ್ಮ ರೈತರು ಬೆಳೆದಿದ್ದ ಬೆಳಿನ ತಿನ್ಬೇಕವ. ನಾವಲ್ಲಿ ನಾಟಕ ಮಾಡ್ತಾವೆ ಅವನ ನೌಕರಿ ನಾವ್ ಬೇಕಂತ. ನೀ ಬೇಕಾದಂದ್ರು ನಾವ್ ನೌಕರಿದಾರನ ಮದುವೆ ಆಗೋದು. ನಮ್ಮ ರೈತರು ಎದ್ರಾಗ ಕಮ್ಮಿ ಇಲ್ಲಪಿ. ಹೆಂಗ ಫ್ಯಾಷನ್ ಮಾಡ್ಬೇಕಂತ ನಿಂತಂದ್ರ ನಿನ್ನ ಗಂಡನ ಸೈಡ್ ಹೊಡಿಯುವಂತ ರೈತರದಾರ ಇಲ್ಲಿ. ಮತ್ತ ನಿನ್ನ ಗಂಡ ಇನ್ನೊಬ್ಬ ಸೆಲ್ಯೂಟ್ ಹೊಡೆದ್ 2 ಲಕ್ಷ ರೂಪಾಯಿ ಪಗಾರ ತರ್ತಾನ. ನಮ್ಮ ಒಬ್ಬ ರೈತನ ಮಗ ಆಗಿ ಹುಟ್ಟಿದೆ ಅಂದ್ರೆ 100 ಮಂದಿಗೆ ತನ್ನ ಹೊಲ ಕೆಲಸ ಕೊಟ್ಟ ರಾಜಾರೋಷವಾಗಿ ಮೆರಿತಾನ ನಾವು ಊರಾಗ. ಮತ್ತ ರೈತರು ಅಲ್ಯ ರೈತರ ಮಕ್ಕಳು ಅಲ್ಯ ನೌಕರಿದವನ್ ಲಗ್ನಕ್ಕೆ ಅಂತಿರಲ್ಲ. ಎಲ್ಲಾರು ನಮ್ಮ ಮಂದಿ ಎಲ್ಲಾ ಒಕ್ಕಲ್ತನ ಮಾಡುದು ಬಿಟ್ಟ ಎಲ್ಲಾರು ನೌಕರಿನ ಮಾಡಾಕ್ ಹತ್ರ ಅಂತ ಇಟ್ಕೋ. ಅವಾಗ ಏನಾಗತ್ತ ಗೊತ್ತಾನ? ಏನಾಕೈತಿ? ನಿನ್ನಂತ ಪ್ಯಾಶನ್ ಮಾಡೋ ಹುಡುಗ್ಯಾರ ಹೊಟ್ಟಿಗೆ ಮಣ್ಣು ತಿನ್ಬೇಕಾಕೈತಿ. ಮತ್ತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಒಬ್ಬ ಲಾಯರ್ ಆದ್ರ 4 ಮಂದಿಗೆ ನ್ಯಾಯ ಕೊಡ್ತಾನ. ಒಬ್ಬ ಪೊಲೀಸ್ ಆದ್ರ 4 ಕಳ್ಳರನ್ನ ಹಿಡಿತಾನ. ಒಬ್ಬ ಇಂಜಿನಿಯರ್ ಆದ್ರ 1 4 ಮನಿ ಕಟ್ಟಬಹುದು. ಒಬ್ಬ ಡಾಕ್ಟರ್ ಆದ್ರ 1 5 ಮಂದಿ ಪೇಷಂಟ್ ಬದುಕಿಸಬಹುದು. ಆದ್ರೊಬ್ಬ ರೈತ ಆದ್ರ ಇವ್ರೆಲ್ರಿಗೂ ಅಲ್ಲ ಇಡೀ ದೇಶಕ್ಕ ಅನ್ನ ಹಾಕುವಂತ ತಾಕತ್ ಯಾರಿಗೈತಿ ಅಂದ್ರ ಅದು ನಮ್ಮ ದೇಶದ ರೈತರಿಗೈತಿ. ಭೂಮಿ ಮ್ಯಾಗ ನೀ ಏನು ಮರಿತಿಲ್ಲ ಗೊತ್ತಿಲ್ಲ. 2 ಬ್ರ್ಯಾಂಡ್ ಮಾತ್ರ ಯಾವತ್ತೂ ಮರಿಬೇಡ. ಯಾವ್ಯಾವ್ದು? ಜೀವನದಾಗ ಯಾವ ಹೀರೋನೂ ಅಲ್ಲ. ನನ್ನ ಪ್ರಕಾರ ನನ್ನ ಪಾಲಿಗೆ ಹೀರೋಗಳು 2. ಒಂದು ಗಡಿ ಕಾಯುವಂತ ನಮ್ಮ ಯೋಧರು, ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು.